ಶಿರೂರು ಗುಡ್ಡ ಕುಸಿತ ದುರಂತ ಇದೆಯಲ್ಲ, ಈ ದುರಂತದ ಕಾರ್ಯಾಚರಣೆ ಶುರುವಾಗಿ 12 ದಿನ ಆಯಿತು. ಆದರೂ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಈಗ ವಿಪರೀತ ಮಳೆ ಕೂಡ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ತಜ್ಞರು ಈಗ ಸ್ಥಗಿತಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆ ನಂತರ ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಒಂದು ರೀತಿಯಾಗಿ ಪ್ರಕೃತಿ ವಿಕೋಪದ ಭೀಕರತೆಯನ್ನ ತೋರಿಸ್ತಾ ಇದೆ. ದುರಂತ ಎಲ್ಲರನ್ನ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸಿದೆ. 12 ದಿನದಿಂದ ಶೋಧ ಕಾರ್ಯ ಮುಂದುವರಿತಾ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ಒಂದು ವಾಕ್ ಥ್ರೂ ಇದೆ, ನೋಡ್ತಾ ಹೋಗೋಣ. 12 ದಿನದ ಕಾರ್ಯಾಚರಣೆ ಮುಕ್ತಾಯವಾಗಿರುವಂಥದ್ದು. ಜೊತೆಗೆ ಸ್ಕೂಬಾ ಡೈವ್ಗಳು, ಅದರಲ್ಲಿ ಈಶ್ವರ್ ಮಲ್ಪೆ ಅವರು ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದರು. ಸದ್ಯಕ್ಕೆ ಈಗ ಕಾರ್ಯಾಚರಣೆಗೆ ಅಲ್ಪ ವಿರಾಮ ಬಿದ್ದಿರುವಂಥದ್ದು ನೀವು ನೋಡ್ಬೋದು. ಸ್ಥಳೀಯ ಬೋಟುಗಳನ್ನು ಎರವಲು ಪಡೆದು ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದರು. ಆದರೆ ಇದೀಗ ಸಾಕಷ್ಟು ಅಡ್ಡಿಗಳು ಬಂದು ಕೆಳಭಾಗದಲ್ಲಿ ಕಲ್ಲುಗಳು ಸಿಕ್ಕಿದ್ವು, ಒಂದು ಆಲದ ಮರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಹೇಳಿರುವಂಥದ್ದು. ಆದರೆ ಒಳಭಾಗದಲ್ಲಿ ಟ್ರಕ್ನ ಭಾಗ ಈಗ ಸಿಗಬೇಕಾಗಿದೆ. ಇಷ್ಟೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಈಗ ಸ್ಥಳೀಯವಾದ ಒಂದು 4 ಬೋಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ NDRF ತಂಡದಿಂದ ಕೂಡ ಈ ಭಾಗದಲ್ಲಿ ಬೋಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿರುವಂಥದ್ದು. ಯಾಕೆಂತಂದರೆ ಕತ್ಲಾದಾಗ ಸ್ಕೂಬಾ ಡೈವರ್ಸ್ಗಳಿಗೆ ಕಷ್ಟ ಆಗುತ್ತೆ. ಮತ್ತೊಂದೇನಂತಂದರೆ ಹೆಚ್ಚಿನ ಮಳೆ ಆದಾಗ ಸ್ಕೂಬಾ ಡೈವರ್ಸ್ಗಳು ಹೆಚ್ಚು ಆಳಕ್ಕೆ ಇಳಿಲಿಕ್ಕೆ ಕಷ್ಟ ಸಾಧ್ಯ. ಇಂಥದ್ದೆಲ್ಲ ಸಮಸ್ಯೆಗಳು ಭಾಳಷ್ಟು ಈ ಭಾಗದಲ್ಲಿ ಬರುವಂಥದ್ದು. ಯಾಕೆಂತಂದರೆ ಸ್ಕೂಬಾ ಡೈವ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ನೀರು ತಿಳಿಯಾಗಿದ್ದರೆ ಮಾತ್ರ ಆ ಒಳಭಾಗದಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅಂಥದ್ರಲ್ಲಿ ಮಣ್ಣಿನ ನೀರಿನಲ್ಲಿ ಇಳಿದಾಗ ಏನೂ ಕಾಣೋದಿಲ್ಲ. ಕೇವಲ ಕಬ್ಬಿಣದ ರಾಡ್ನ ಒಂದು ಹಿಡಿದು ಆ ಭಾಗದಲ್ಲಿ ಅದನ್ನು ಹಿಡಿದು ನೋಡಿದಾಗ ಮಾತ್ರ ಅವರಿಗೆ ಕಂಡರು. ಅಂಥದ್ರಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಈಶ್ವರ್ ಮಲ್ಪೆ ಅವರ ಒಂದು ತಂಡ ಇವತ್ತು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಡಿಸೈಡಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ನಿರಂತರವಾಗಿ ಈಗಾಗಲೇ 12 ದಿನಗಳು ಕಳೆದು ಹೋಗಿದ್ದಾವೆ. ಕಾರ್ಯಾಚರಣೆ ಇಷ್ಟೆಲ್ಲ ಮಾಡಿದರೂ ಕೂಡ ಅರ್ಜುನ್ ಅವರ ಈಗ ದೇಹ ಸಿಕ್ಕಿಲ್ಲ, ಟ್ರಕ್ ಪತ್ತೆ ಆಗಿಲ್ಲ. ಜೊತೆಗೆ ಜಗದೀಶ್ ಅವರ ಜಗನ್ನಾಥ್ ನಾಯಕ್ ಇರ್ಬೋದು, ಹಾಗೆ ಲೋಕೇಶ್ ಅವರು ಇರ್ಬೋದು, ಅವರ ಶೋಧ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲೋ ಒಂದು ಕಡೆ ಗುಡ್ಡದಿಂದ ಕುಸಿದು ಬಂದಂಥ ಮಣ್ಣು ಈ ಭಾಗದಲ್ಲಿ ಬಿದ್ದಾಗ ಒಳಭಾಗದಲ್ಲಿ ಶವ ಸಿಲುಕಿರುವ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಒಂದು ವೇಳೆ ನೀರಿನ ಪ್ರಮಾಣ ಹೆಚ್ಚಿನಲ್ಲಿ ಹೇಳ್ತಾ ಇದ್ದರೆ ಕಾರ್ಯಾಚರಣೆ ಕೂಡ ಬಂದ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.